ನೀವು ನೋಡ್ತಾ ಇದ್ದೀರಾ ಪರಿವರ್ತನಾ ನ್ಯೂಸ್. ಗುಲ್ಬರ್ಗ ನ್ಯಾಯವಾದಿಗಳ ಸಂಘ ಕಲಬುರ್ಗಿ ಅವರ ನೇತೃತ್ವದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿ.ಆರ್. ಗವಾಯಿ ಅವರ ಮೇಲೆ ವಕೀಲರಾದ ಕಿಶೋರ್ ಅವರು ಶೂ ಎಸೆದಿರುವ ಕೃತ್ಯವನ್ನು ಖಂಡಿಸಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿ ಪ್ರತಿಭಟನೆ ನಡೆಸಿದರು. ಮೊನ್ನೆ ದಿನಾಂಕ 6ನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಅಲ್ಲಿನ ಒಂದು ವಕೀಲರಾದಂತ ಸುಪ್ರೀಂ ಕೋರ್ಟಿನ ವಕೀಲರಂತ ಕಿಶೋರ್ ಎನ್ನುವಂತ ನೀಚ ವ್ಯಕ್ತಿತ್ವಗಳ ಚುಲ್ಲಕ ಮನಸ್ಸುಗಳ ಕೆಟ್ಟ ಹೂ ಎಂದರೂ ತಪ್ಪಾಗಲಾರದು. ಇಂಥ ವ್ಯಕ್ತಿತ್ವಗಳಂತ ವ್ಯಕ್ತಿಯು ತನ್ನ ಶೂವನ್ನು ತನ್ನ ಬೂಟನ್ನು ಎಸೆಯುವಂತ ಕೃತ್ಯ ಮಾಡಿದ್ದಾನೆ. ಇದನ್ನು ನಾವು ಇವತ್ತಿನ ಗುಲ್ಬರ್ಗ ವಕೀಲ ಸಂಘದ ವತಿಯಿಂದ ಮತ್ತು ನಮ್ಮ ವತಿಯಿಂದ ಖಂಡಿಸ್ತೇವೆ. ಅದಕ್ಕಾಗಿ ನಾನು ಈ ಪ್ರತಿಭಟನೆ ಮುಖಾಂತರ ಕೇಳ್ಕೊಳ್ಳೋದಷ್ಟೇ, ಕೂಡಲೇ ಸೋಮುಟ್ಟುವ ಕೇಸ್ ರಿಜಿಸ್ಟರ್ ಮಾಡಿ ಅವನಿಗೆ ಕಾನೂನಿನ ಪ್ರಕಾರ ಕ್ರಮ ಜರುಗಿಸಿ ಅವನಿಗೆ ಮರಣದಂಡನೆ ಅಥವಾ ಇನ್ನೊಂದು ಕಾನೂನಿನ ಅಡಿಯಲ್ಲಿ ಯಾವುದೋ ಅಂತ ಘೋರ ಶಿಕ್ಷೆ ನಿಲ್ಲಿಸಬೇಕಂತ ಹೇಳಿ ಇವತ್ತು ನಾನು ಈ ಒಂದು ಮಾಧ್ಯಮದ ಮುಖಾಂತರ ಕೇಳ್ಕೊತೇನೆ. ನನ್ನ ಹೆಸರು ಶಾಂತಿರಾಮ್ ಬಡ್ಗೇರ್, ವಕೀಲರು. ಅಕ್ಟೋಬರ್ 6ರಂದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮೇಲೆ ಒಂದು ಸುಎಸೆಯುವ ಈ ಒಂದು ಹೀನ ಕೃತ್ಯವನ್ನು ಮಾಡಿದ್ದ ಕಿಶೋರ್ ಅವರಿಗೆ ಜಿಲ್ಲಾ ವಕೀಲರ ಸಂಘದಿಂದ ನನ್ನ ಪ್ರತಿಭಟನೆ, ಈ ಅವಮಾನವನ್ನು ಎಲ್ಲ ಭಾರತ ದೇಶದ 140 ನನ್ನ ಪ್ರಜಾಪ್ರಭುತ್ವ ಎಲ್ಲ ಜನರ ಮೇಲೆ ಮಾಡಿದ ಅವಮಾನವಾಗಿದೆ. ಇದು ಭಾರತ ಬಿ.ಆರ್. ಗವಾಯಿ ಅವರಿಗೆ ಆದ ಅನ್ಯಾಯ ಅಲ್ಲ, ಭಾರತ ಸಂವಿಧಾನಕ್ಕೆ ಆದ ಅನ್ಯಾಯವಾಗಿದೆ. ಇದು ಭಾರತ ದೇಶಕ್ಕೆ ಒಂದು ದೇಶದ್ರೋಹಿ ಕೆಲಸವನ್ನು ಮಾಡಿದಂತ ಕಿಶೋರ್ ಕುನ್ನಿಗೆ ಒಂದು ಗಲ್ಲು ಶಿಕ್ಷೆ ಏರಿಸಬೇಕು. ಮತ್ತೆ ಇವರ ಹಿಂದೆ ಯಾರ ಒಂದು ಮನುಸ್ಮೃತಿ ಉಳ್ಳ ಕೈವಾಡವಿದೆ ಅದನ್ನು ತನಿಖೆ ಮಾಡಬೇಕು, ಸಿಬಿಐ ತನಿಖೆ ಮಾಡಬೇಕು, ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಬೇಕು. ಇಂಥ ಹೀನ ಕೃತ್ಯವನ್ನು ಮುಂದೆ ಯಾವುದೇ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಡೆಯಕೂಡದು ಎಂದು ಎಚ್ಚರಿಕೆ ವಹಿಸಿ ಅವನಿಗೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮಾನ್ಯ ಉಚ್ಚ ನ್ಯಾಯಾಲಯ ಎಂದು ಈ ಒಂದು ವೇದಿಕೆ ಮುಖಾಂತರ ಹೇಳಿಕೊಳ್ಳುತ್ತೇನೆ. ಅಷ್ಟೇ ಅಲ್ಲದೆ ಈ ಒಂದು ಭಾರತ ಸಂವಿಧಾನಕ್ಕೆ ಮಾಡಿದ ಇದು ಅಪಮಾನವಾಗಿದೆ. ಇದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಾಡಿದ ಒಂದು ಅಪಮಾನವಾಗಿದೆ. ಇದು ಅವನು ವಕೀಲ ಒಂದು ಕರ್ತವ್ಯ ಮಾಡಲಿಕ್ಕೆ ಲಾಯಕ್ಕಿಲ್ಲ. ಅದಕ್ಕಾಗಿ ಅವನ ಮೇಲೆ ಕಠಿಣವಾದ ಶಿಕ್ಷೆಯನ್ನು ಕ್ರಮ ಜರುಗಿಸಬೇಕು, ಅವನಿಗೆ ಗಲ್ಲಿಗೆ ಶಿಕ್ಷೆ ಏರಿಸಬೇಕೆಂದು ಗುಲ್ಬರ್ಗ ಜಿಲ್ಲಾ ವಕೀಲರ ಸಂಘದಿಂದ ನಾನು ವಿನಂತಿಸಿಕೊಳ್ಳುತ್ತೇನೆ. ನನ್ನ ಹೆಸರು ಸಂಜೀವ್ ಕುಮಾರ್ ಜಮಗಾಕರ್, ಜಿಲ್ಲಾ ವಕೀಲರು, ಗುಲ್ಬರ್ಗ.